ದೀಕ್ಷಾ ಧನು ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಸೊ ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ, ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿನ ನಾಳೆ ಎಲ್ಲ ಹೇಗಿರುತ್ತೆ, ಯಾವ ಥರ ನನ್ನ ಡೇ ಹೋಗುತ್ತೆ ಫೆಸ್ಟಿವಲಲ್ಲಿ ಅಂತ ಈ ಬ್ಲಾಗಲ್ಲಿ ಎಲ್ರಿಗೂ ಅಪ್ಡೇಟ್ ಮಾಡ್ತೀನಿ. ಸೊ ಫಸ್ಟಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಊರಲ್ಲಿದ್ದೀನಲ್ಲ, ಸೊ ಹೆಂಗಿರುತ್ತೆ ವಿಲೇಜಲ್ಲಿ, ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ, ಸೊ ಎಲ್ಲ ಈ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಗೈಸ್, ಓಕೆನಾ. ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಸೊ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ಮಾರ್ನಿಂಗ್ ಎಷ್ಟಾಗಿದೆ ಗೊತ್ತಾ ಟೈಮು? 9 ಹತ್ತತ್ರ ಆಗಿದೆ, ಓಕೆನಾ. 9 o'clock ಹತ್ತತ್ರ ಆಗಿದೆ. ಸೊ ಹಂಗಾಗಿ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತಿನ ದಿನ ನಾಳಿದ್ದೆಲ್ಲ ಹೇಗಿರುತ್ತೆ ಅಂತ ನನ್ನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ತಿಂಡಿ ಕೂಡ ರೆಡಿ ಮಾಡಿದ್ದೀನಿ, ಓಕೆನಾ. ನಾನು ತಿಂಡಿ ಮಾಡಿದ್ದೀನಿ. ತಿಂಡಿ ಏನು ಮಾಡಿದ್ದೀನಿ ಅಂದರೆ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಗೈಸ್ ನಾನು, ಓಕೆನಾ. ನಾನೇ ಮಾಡಿರೋದು ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಬಿಸಿಬೇಳೆ ಬಾತ್, ಓಕೆನಾ. ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಸೊ ಎಲ್ರಿಗೂ ನನ್ನ ತಮ್ಮ ಎಲ್ಲ ಆಚೆ ಹೋಗಿದ್ದಾನೆ. ಸೊ ಹಂಗಾಗಿ ಊರಿಗೆ ಇವತ್ತು ನಮ್ಮ ಅಜ್ಜಿ ಮತ್ತು ನಮ್ಮ ಮಾವನ ಮಗ, ಓಕೆನಾ, ನಮ್ಮ ಚೇತು ಮತ್ತು ನಮ್ಮ ಅಜ್ಜಿ ಬರ್ತಿದ್ದೆ. ಸೊ ಎಲ್ಲ ವ್ಲಾಗ್ನ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ, ಓಕೆನಾ. ಮತ್ತೆ ಸಿಗ್ತೀನಿ. ನೋಡಿ ಗೈಸ್, ಅಲ್ಲ ನನ್ನ ತಮ್ಮ ಮೇಲ್ಗಡೆ ಅವನೇ, ಅಲ್ಲೇ ಗಣೇಶ ಕುಣಿಸೋದು. ಸೊ ಹಂಗಾಗಿ ಅಲ್ಲೆಲ್ಲ ರೆಡಿ ಮಾಡ್ತಾ ಅವ್ರೆ ಮೇಲ್ಗಡೆ. ನೋಡಿ ಗೈಸ್ ಹೆಂಗೆ ನಿಂತವ್ ನೋಡಿ. ಮನೆ ಕೆಲಸ ಮಾಡೋ ಅಂದರೆ ಮಾಡಲ್ಲ, ಅಲ್ಲಿ ಹೋಗ್ಬಿಟ್ಟು ಗಣೇಶನ ಕುಣ್ಸೋಕಾರೆ ಚೆನ್ನಾಗಿ ಮಾಡ್ತಾವನೆ. ನಾನು ಐ ಆಮ್ ಡೂಯಿಂಗ್ ವ್ಲಾಗ್. ನೋಡಿ ಗೈಸ್, ಇದು ನಮ್ಮ ಅಂಗಡಿ. ಹೋಯ್ತಾನತ್ತೆ ನೋಡಿ ನಮ್ಮ ಮಮ್ಮಿ. ನೋಡಿ ಇದು ನಮ್ಮ ಹಸು, ಇದು ಕರು ಹಾಕಿರೋದು, ಓಕೆನಾ. ಇದನ್ನ ಕರು ಹಾಕಿರೋದು 1 ವೀಕ್ ಆಗಿದೆ. ಅದೆಲ್ಲ ನಮ್ಮ ಹಾಡು ಮರಿಗಳು. ನೋಡಿ ಹೆಂಗೆ ಬಡ್ಕೋತಾವೆ. ಇದು ನೋಡು ನಮ್ಮ ಸುಂದ್ರಿ ಹೆಂಗೆ ನೋಡ್ತಾಳೆ. ಓನ್ಮಾ ನೋಡಿ ಗೈಸ್, ಈ ಹಸು ಇದನ್ನ ಕರು ಹಾಕಿದೆ. ಇದು ನಮ್ಮ ಮುದ್ದಮ್ಮ. ಇದು ನೋಡು ಮಂಗಳ, ನೋಡಿ ನೋಡಿ ಹೆಂಗಾಡ್ತಿದೆ. ನನ್ನ ಕಂಡ್ರೆ ಫುಲ್ಲು ಇದಕ್ಕೆ ಇಷ್ಟ ಅನ್ಸುತ್ತೆ. ಅಲ್ಲಡಿ ಗೈಸ್, ಅಲ್ಲಡಿ ಓನ್ಮಾ. ನೋಡಿ ಇವಾಗ ಬಂದ್ಬಿಟ್ಟು ಬಿಸಿಬೇಳೆ ಬಾತ್ ಯಾವ ರೇಂಜಲ್ಲಿ ಕೂತ್ಕೊಂಡು ತಿಂತಾಯಿದ್ದಾರೆ. ದಿಂಬು ಇಟ್ಕೊಂಡು, ದಿಂಬು ಮೇಲೆ ತಟ್ಟೆ ಇಟ್ಕೊಂಡು ತಿಂತಾರದು ನೋಡು. ಆಯ್ ಮಾಡಿ ಮಾಡ ಅಲ್ಲೋಡು. ನೋಡಿ ನಂದೇ ರೀಲ್ಸ್ ನೋಡ್ತಾರೆ. ಸೊ ಇವಾಗ ಅವ್ರದ್ದೆಲ್ಲ ತಿಂಡಿ ಆಯಿತು. ಮನೆಗೂ ಬಂದರು. ಅವರು ಬಿಸಿಬೇಳೆ ಬಾತೆಲ್ಲ ತಿಂದು ತಿಂಡಿ ಆಯಿತು, ಅವರು ಹೊರಟ್ರು. ಸೊ ನಮ್ಮ ಅಜ್ಜಿ ಮತ್ತು ನಮ್ಮ ಮಾವನ ಮಗ ಬರ್ತಾರೆ ಅಂತ ಹೇಳಿದ್ವಲ್ಲ, ಸೊ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಸಿಟಿಗೆ ಹೋಗಿದ್ವಿ. ನೋಡಿ ಹೋಗ್ತಾ ಇದ್ದೀವಿ, ಮತ್ತು ನಾನು ಮತ್ತು ನಮ್ಮ ಮಮ್ಮಿ ಹೋಗ್ತಾ. ಅವ್ರು ಆಲ್ರೆಡಿ ರೀಚ್ ಆಗಿದ್ದರು. ಸೊ ಅಲ್ಲಿಂದ ಬಂದು ಎಲ್ಲರನ್ನೂ ಕರ್ಕೊಂಡು, ನಮ್ಮ ಅಜ್ಜಿ ಮತ್ತು ನಮ್ಮ ಮಾವನ ಮಗನ ಕರ್ಕೊಂಡು, ನಾವು ಮತ್ತು ನಮ್ಮ ಮಮ್ಮಿಗೆ ಮಾಮೂಲಿ ಗೌರಿ ಹಬ್ಬ ಅಂದರೆ ಗೊತ್ತಲ್ಲ, ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಬಾಗಿನ ಕೊಡೋಕ್ಕೆ ನಮ್ಮ ಅಜ್ಜಿ. ಸೊ ಹಂಗಾಗಿ ಎಲ್ಲ ತೊಗೊಂಬಂದಿದ್ರು. ನಿನಗೆ ಸೀರೆ ಬೇಕೋ ಬಟ್ಟೆ ಬೇಕೋ ಏನು ಬೇಕಾದ್ರೂ ತಗೋ ಅಂತ ಕಾಸು ಕೊಡ್ತಿದ್ರು. ಕಾಸು ಕೊಟ್ಟು ನಮ್ಮಮ್ಮ ಡ್ರೆಸ್ ತೊಗೊತೀನಿ ನಾನು ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋದ್ವಿ. ಒಂದು ಅಂಗಡೀಲಿ ಚೆಕ್ ಮಾಡಿದ್ವಿ, ಅಲ್ಲಿ ಇಷ್ಟ ಆಗಲಿಲ್ಲ. ಅಲ್ಲಿಂದ ಪಕ್ಕಕ್ಕೆ ಬಂದು ಇನ್ನೊಂದು ಚೆಕ್ ಮಾಡಿ ಅಲ್ಲಿ ಬಟ್ಟೆ ತೊಗೊಂಡ್ರು, ಇಷ್ಟ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಮನೆಗೆ ಹೊರಟ್ವಿ. ನೋಡಿ ಅವರೇ ನೋಡ್ತಾ ಇದ್ದಾರೆ ಯಾವ್ದು ತೊಗೊಳ್ಳಿ ಅಂತ. ಒಂದು ಅಂಗಡೀಲಿ ನೋಡಿ ಅಲ್ಲಿ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಮತ್ತೆ ಪಕ್ಕದ ಅಂಗಡಿಗೆ ಬಂದು ಅಲ್ಲೇ ಪಕ್ಕದ ಅಂಗಡೀಲಿ ಬಟ್ಟೆ ತೊಗೊಂಡ್ವಿ. ಡ್ರೆಸ್ ತೊಗೊಂಡ್ರು ನಮ್ಮಮ್ಮ, ನೀವೇ ನೋಡ್ತಾ ಇರ್ಬೋದು. ಸೊ ಬಟ್ಟೆ ತಗೋತವ್ರಿದ್ರೆ ನೀನು ಹಂಗೆ ಮಾತಾಡ್ಕೊಂಡು ರೇಗಿಸ್ತಾ ಇದ್ದೆ, ಹಂಗೆ ಹಿಂಗೆ ಅಂದ್ಕೊಂಡು. ಸೊ ಫೈನಲಿ ಅವ್ರು ತೊಗೊಂಡ್ರು.
ಸೊ ನೋಡಿ ಅಲ್ಲಿಂದ ಬಟ್ಟೆ ತೊಗೊಂಡು ಮತ್ತೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿರ್ಗಾ ಮತ್ತೆ ನಾವು ಸಿಟಿಗೆ ಹೋಗ್ತಿದ್ದೀವಿ. ನನ್ನ ತಂಗಿ ಫೋನ್ ಮಾಡಿದ್ಲು, ನಾನು ಬಟ್ಟೆ ತೊಗೋಬೇಕು ಬಾ ಹೋಗೋಣ ಅಂತ. ಸೊ ಅವಳೆ ಗಾಡಿ ಓಡಿಸ್ತಿದ್ದಾಳೆ ನೋಡಿ. ಮತ್ತು ಅವಳು ಮತ್ತು ನಾನು ಇಬ್ಬರು ಹೋಗಿ ಬಟ್ಟೆ, ಅವಳು ನನಗಿಬ್ರಿಗೂ ಬಟ್ಟೆ ತೊಗೊಂಡು, ಬಟ್ ಒಂದೇ ಥರ ತೊಗೊಂಡ್ವಿ, ಕಲರ್ ಚೇಂಜ್ ಅಷ್ಟೇ. ಸೊ ಹಂಗೆ ಹಬ್ಬಕ್ಕಿಂತ ನಾವು ತೊಗೊಂಡಿರ್ಲಿವಲ್ಲ, ಹಾಗಾಗಿ ಮತ್ತೆ ಸಿಟಿಗೆ ಬಂದು ಬಟ್ಟೆ ತೊಗೊಂಡು ಮತ್ತೆ ರಿಟರ್ನ್ ಆಗಿ ಅಲ್ಲಿಂದ ಮತ್ತು ನಮ್ಮೂರಲ್ಲಿ ನೀರು ಬರ್ತಿರ್ಲಿಲ್ಲ. ಸೊ ಹಂಗಾಗಿ ಟ್ಯಾಂಕರಲ್ಲಿ ನಮ್ಮ ಹಸ್ಬೆಂಡ್ ಮನೆ ಬೋರಲ್ಲಿ ಟ್ಯಾಂಕ್ ತೊಗೊಂಡೋಗಿ ನೀರು ತುಂಬಿಸ್ಕೊಳಕ್ಕೆ ಅಂತ ಸುಮ್ಮನೆ ಹಂಗೆ ಒಂದು ಓಡಾಡಿಕೊಂಡು ಬಂದೆ ಹೋಗಿ ಅವ್ರ ಜೊತೆ. ಅವ್ರ ಗಾಡೀಲಿ ಕರ್ಕೊಂಡೋಗಿದ್ದು. ಸೊ ನೋಡಿ ನೋಡಿ ಇದೆಲ್ಲ ನಮ್ಮ ಹಸ್ಬೆಂಡ್ ಅವ್ರದ್ದು ಹೊಲ, ತೆಂಗಿನ ಸಸಿ ಎಲ್ಲ ನೆಟ್ಟಿದ್ದಾರೆ. ಸೊ ಇವರೇ ನಮ್ಮ ಮಾವ ನೋಡಿ, ನಮ್ಮ ಮಾವ ಅಂತ ರೇಗಿಸ್ತಿದ್ದೆ. ಸೊ ಹಾಯ್ ಗೈಸ್, ನೈಟು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಮಾರ್ನಿಂಗಿಂದ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗಣೇಶ ಹಬ್ಬ, ನಿನ್ನೆ ಗೌರಿ ಹಬ್ಬ ಇತ್ತು. ಸೊ ಹಾಗಾಗಿ ಇವತ್ತು ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಂದರೆ ಇವತ್ತು ಯಾವ ಥರ ಪೂಜೆ ಮಾಡ್ತೀನಿ ಎಲ್ಲ, ನಾನು ಯಾವ ಥರ ರೆಡಿ ಆಗ್ತೀನಿ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್. ಸೊ ನೋಡಿ ಗೈಸ್, ನಾನು ಈ ಥರ ರೆಡಿ ಆಗಿದ್ದೀನಿ ಇವತ್ತು. ಓಕೆನಾ? ಇವಾಗಷ್ಟೇ ಮನೇಲಿ ಪೂಜೆ ಮಾಡಿಬಿಟ್ಟು ಬಂದೆ. ಮನೆಯಲ್ಲ ಪೂಜೆ ಆಯಿತು. ಸೊ ದೇವಸ್ಥಾನಕ್ಕಿಂತ ಪೂಜೆ ಮಾಡಿಸ್ಬೇಕು. ಹೋಗಿ ಅಲ್ಲೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇವಾಗ ಅಂಗಡಿಲಿ ರಾಯರ್ ಫೋಟೋ ಇದೆ, ಅಲ್ಲೂ ಪೂಜೆ ಮಾಡೋಣ ಅಂತ ಈಗಷ್ಟೇ ಬಂದೆ ಗೈಸ್. ನೋಡಿ ನಾನು ಈ ಥರ ರಾಯರ್ ಪೂಜೆ ಮಾಡಿದೆ. ಇವಾಗಷ್ಟೇ ಪೂಜೆ ಆಯಿತು. ಮನೇಲಿ ಕೂಡ ಪೂಜೆ ಆಗಿದೆ, ಅದು ಕೂಡ ವಿಡಿಯೋ ಹಾಕ್ತೀನಿ. ಮನೇಲಿ ಪೂಜೆ ಮಾಡಿ ಅಂಗಡಿಲಿ ನಾವು ರಾಯರ್ ಫೋಟೋ ಇಟ್ಟಿರೋದು. ಓಕೆನಾ? ಅಲ್ಲೂ ಕೂಡ ಪೂಜೆ ಮುಗಿಸಿ ಆಯಿತು. ನಾವು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ 2 ದೇವಸ್ಥಾನ ಇದೆ. ಮೊದಲು ಆಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವ್ರ ದೇವಸ್ಥಾನ ಇದೆ. ಸೊ ಹಾಗಾಗಿ ಅಲ್ಲೂ ವೀಡಿಯೋ ಮಾಡ್ತೀನಿ, ಅದು ವೀಡಿಯೋನ ಹಾಕ್ತೀನಿ. ಸೊ ನೋಡಿ, ಇದು ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ. ತವರಿನ ಬಾಗಿನ ನವಕೋಟಿಗೆ ಸರಿ, ತವರಿನ ಹಂಬಲ ಉಸಿರಾಟಕ್ಕೆ ಸರಿ, ಅಣ್ಣ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ, ಪ್ರೀತಿ ನಮ್ಮ ತವರಿನ ಸಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ನಮ್ಮ ಅಜ್ಜಿ ಬಾಗ್ನ ಕೊಡ್ತಿದ್ದಾರೆ. ಸೊ ಅದೊಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡಿಕೊಂಡೆ. ಸೊ ಅಲ್ಲಿಂದ ಬಂದು ಮತ್ತೆ ನಾನು ಪೂಜೆ ಮಾಡಿಸ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ನಲ್ಲ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಿದ್ದೀನಿ, ನೀವೇ ನೋಡ್ತಿರ್ಬೋದು. ಮತ್ತು ನಮ್ಮ ಆಂಟಿ ಬೇರೆ ಕಾಲ್ ಮಾಡಿದರು ಬಾ ಇಲ್ಲಿ ಅಂತ. ಸೊ ಹಾಗಾಗಿ ನಾನು ನನ್ನ ತಮ್ಮ ಮತ್ತು ಅಲ್ಲಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಆಮೇಲೆ ತಿಂಡಿ ಎಲ್ಲ ಮಾಡಿ ನೋಡಿ ಕಂಟಿನ್ಯೂ ಮಾಡಿ. ನೋಡಿ ಒಂದು ಚಪಾತಿ ತಿಂತವ್ರೆ ನನ್ನ ತಮ್ಮ, ನಮ್ಮ ಅಜ್ಜಿ ಚಪಾತಿ ಅರಿತವ್ರೆ ನೋಡಿ. ಬೆಂಡೆಕಾಯಿ ಪಲ್ಯಗೆ ರೆಡಿ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲ ಚಪಾತಿ ಬೇಯಿಸ್ತಾ ಇದ್ದೀನಿ. ನಮ್ಮಮ್ಮ ಬೇಯಿಸಿರೋದು, ನಾನಲ್ಲ. ಏನು ಗೊತ್ತಾ, ಇವಾಗಿನ್ನು ನಮ್ಮ ಆಂಟಿ ಮನೆಗೆ ಹೋಗಿದ್ದು ಬಂದ್ವಿ. ಓಕೆನಾ? ಇನ್ನೂ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ವಿ, ಹಾಲು ಕೊಡಬೇಕಿತ್ತು, ಕೊಟ್ಟು ಇವಾಗ ಬಂದ್ವಿ. ಓಕೆನಾ? ಅದು ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ. ಅಲ್ಲೂ ಗಣೇಶ ಎಲ್ಲ ಕುಂಚ ಅವರು ಜೋರಾಗಿ ಮಾಡಿದ್ದಾರೆ. ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಮಾಡಿಲ್ಲ. ಓಕೆನಾ? ಇವಾಗ ಜಸ್ಟ್ ಬಂದಿದ್ವಿ, ಮನೆಗೆ ಬಂದ್ವಿ. ನಮ್ಮ ಅಜ್ಜಿಯವರೆಲ್ಲ ನೋಡಿದ್ರಲ್ಲ, ತೋರಿಸೋದ್ನಲ್ಲ, ಎಲ್ಲ ಆಡ್ತಿದ್ದಾರೆ ಅವರು. ನೀವೇ ನೋಡ್ತಾ ಇರ್ಬೋದು, ಬರೀ ಸುತ್ತದೇ ಆಗೋಗ್ಬಿಟ್ಟೈತೆ. ನನಗಂತೂ ಹೆವಿ ಟಯರ್ಡ್ ಆಗೋಗ್ಬಿಟ್ಟಿದೆ. ಅಲ್ಲೋಗೋದು ಇಲ್ಲೋಗೋದು ಬರೀ ಸುತ್ತಾಡೋದೆ. ನಾನು ನಮ್ಮ ಹುಡುಗ ಮತ್ತೆ ದುರ್ಗಕ್ಕೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದು ಬಂದ್ವಿ. ಸೊ ಅದಾದಮೇಲೆ ನೋಡಿ ನನ್ನ ತಮ್ಮ ಡ್ಯಾನ್ಸ್ ವೀಡಿಯೋ ಹಾಕಿದ್ದೀನಿ. ಅವ್ನು ಡ್ಯಾನ್ಸ್ ಲವರ್. ನೋಡಿ ಯಾವ ಥರ ಮಾಡಿದ್ದಾನೆ.